ತೈಲ ಬಿಕ್ಕಟ್ಟಿನ ಮಧ್ಯೆ ಕೇಂದ್ರದಿಂದ ಗುಡ್ ನ್ಯೂಸ್. ಅಬಕಾರಿ ಸುಂಕ ಇಳಿಸಿದ ಮೋದಿ ಸರ್ಕಾರ. ಪೆಟ್ರೋಲ್ ₹3, ಡೀಸೆಲ್ ₹10ಗೆ ಇಳಿಕೆಯಾಗಿದೆ. ಅಬಕಾರಿ ಸುಂಕ ಇಳಿಸಿದ ಮೋದಿ ಸರ್ಕಾರ. ಇನ್ನು ಸಂಕಷ್ಟದಲ್ಲಿರುವ ತೈಲ ಕಂಪನಿಗಳಿಗೆ ಸಿಗುತ್ತೆ ಲಾಭ. ಕಚ್ಚಾ ತೈಲ ಬೆಲೆ ಏರಿಕೆ ಹಿನ್ನೆಲೆ ಅಬಕಾರಿ ಸುಂಕ ಇಳಿಕೆ ಮಾಡಿದೆ. ಸವಾರರಿಗೆ ಅಬಕಾರಿ ಸುಂಕ ಇಳಿಕೆಯ ಲಾಭ ಸಿಗಲ್ಲ. ಸದ್ಯ ಪೆಟ್ರೋಲ್ ₹102, ಡೀಸೆಲ್ ₹90 ಇಳಿಕೆಯಾಗಿದೆ. ಇನ್ನು ಒಂದು ಕಡೆ ತೈಲ ಬಿಕ್ಕಟ್ಟು ಇದ್ರೂ ಸಹಿತ ಈಗ ಕೇಂದ್ರದಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಅಬಕಾರಿ ಸುಂಕ ಇಳಿಸಿದ್ದಾರೆ ಮೋದಿ ಸರ್ಕಾರದವರು. ಈಗಾಗಲೇ ಪೆಟ್ರೋಲ್ ₹3ಗೆ ಇಳಿಕೆಯಾಗಿದೆ, ಡೀಸೆಲ್ ₹10ಗೆ ಇಳಿಕೆಯಾಗಿದೆ. ಡೀಸೆಲ್ ಮೇಲಿನ ಸುಂಕ ಶೂನ್ಯಕ್ಕೆ ಇಳಿಸಿದ್ದಾರೆ ಕೇಂದ್ರ ಸರ್ಕಾರ. ಸಂಕಷ್ಟದಲ್ಲಿರುವಂತಹ ತೈಲ ಕಂಪನಿಗಳಿಗೆ ಸಿಗುತ್ತೆ ಲಾಭ. ಕಚ್ಚಾ ತೈಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಅಬಕಾರಿ ಸುಂಕ ಇಳಿಕೆಯಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಈಗ ಅಬಕಾರಿ ಸುಂಕ ಇಳಿಸಿದೆ. ಬಿಕ್ಕಟ್ಟಿನ ಸಂದರ್ಭದಲ್ಲಿ ಈಗಾಗಲೇ ಎಲ್ಲ ಕಡೆ ಕೂಡ ಮುಖ್ಯವಾಗಿ ಎಲೆಕ್ಟ್ರಿಕ್ ವಾಹನಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗಂತೇಳಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಲ್ಲೂ ಕೂಡ ಕಡಿಮೆ ಆಗಿಲ್ಲ. ಹೀಗಿರಬೇಕಾದ್ರೆ ಅಬಕಾರಿ ಸುಂಕ ಈಗ ಇಳಿಸಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇರುವಂತಹ ಸುಂಕವನ್ನು ಅಬಕಾರಿ ಸುಂಕ ಏನಿದೆ ಅದು ಇಳಿಕೆ ಆಗಿರುವಂಥದ್ದು. ಪೆಟ್ರೋಲ್ ಈಗಾಗಲೇ ₹3 ಇಳಿಕೆ ಆಗಿದೆ, ಡೀಸೆಲ್ ₹10 ಇಳಿಕೆ ಆಗಿದೆ. ಡೀಸೆಲ್ ಈಗಾಗಲೇ ಶೂನ್ಯಕ್ಕೆ ಇಳಿಸಿದ ಕೇಂದ್ರ ಸರ್ಕಾರ. ಸಂಕಷ್ಟದಲ್ಲಿರುವಂತಹ ತೈಲ ಕಂಪನಿಗಳಿಗೆ ಇದರಿಂದ ಲಾಭ ಸಿಗುತ್ತೆ. ಒಂದು ಕಡೆ ಕಚ್ಚಾ ತೈಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಅಬಕಾರಿ ಸುಂಕ ಇಳಿಕೆ ಆಗ್ತಾ ಇರುವಂಥದ್ದು. ಇನ್ನು ಜಾಗತಿಕ ಕಚ್ಚಾ ತೈಲ ಪೂರೈಕೆ ಬಿಕ್ಕಟ್ಟಿನ ನಡುವೆ ಕೂಡ ಈಗಾಗಲೇ ಏನು ಸರ್ಕಾರ ತೈಲ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಗಮನಾರ್ಹವಾಗಿ ಪರಿಹಾರ ನೀಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಏನು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಎರಡೂ ಕೂಡ ಇಳಿಕೆ ಆಗಿರುವಂಥದ್ದು. ಡೀಸೆಲ್ ಮುಖ್ಯವಾಗಿ ಶೂನ್ಯವಾಗಿದೆ. ಅಂದರೆ ಡೀಸೆಲ್ನ ಸುಂಕ ಏನಿತ್ತು ಅಬಕಾರಿ ಸುಂಕ ಅದು ಶೂನ್ಯಕ್ಕೆ ಇಳಿಕೆ ಆಗಿರುವಂಥದ್ದು. ಯಾರೆಲ್ಲ ಇದರಿಂದ ಮುಖ್ಯವಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಅಬಕಾರಿ ಸುಂಕ ಏನು ಇಳಿಕೆಯಾಗಿದೆ. ಸಂಕಷ್ಟದಲ್ಲಿರುವಂತಹ ತೈಲ ಕಂಪನಿಗಳಿಗೆ ಒಂದು ಕಡೆಯಿಂದ ನಾವು ನೋಡೋದಾದರೆ ಲಾಭ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಆದರೆ ಸದ್ಯ ಇದು ಏನು ಪೆಟ್ರೋಲ್ ಈಗಾಗಲೇ ₹102 ಇಳಿಕೆಯಾಗಿದೆ ಮತ್ತು ಡೀಸೆಲ್ ₹90ಗೆ ಇಳಿಕೆ ಆಗಿರುವಂಥದ್ದು. ಇನ್ನು ರಣರಂಗದಲ್ಲಿ ಇರಾನ್ ಅಬ್ಬರಕ್ಕೆ ಅಮೆರಿಕ ತಂಡ ಆಗಿದೆ. ಇರಾನ್ ದಾಳಿಗೆ ಕಂಗಾಲಾಗಿದೆಯಾ ವಿಶ್ವದ ದೊಡ್ಡಣ್ಣ? ಕ್ಷಿಪಣಿ ಅಟ್ಯಾಕ್ ಎದುರಿಸುವಂತೆ ಆಯ್ತಾ ಇಸ್ರೇಲ್? ಏನು ಈಗಾಗಲೇ ಯುದ್ಧ ಆರಂಭವಾಗಿ 27-28 ದಿನಗಳಾಗ್ತಾ ಬಂತು. ಕ್ಷಿಪಣಿ ಅಟ್ಯಾಕ್ ಎದುರಿಸುವಂತೆ ಆಯ್ತಾ ಇಸ್ರೇಲ್? ದಾಳಿ ಮಾಡಲ್ಲ ಅಂತ ಮತ್ತೆ ಹಿಂದೆ ಸರಿದ್ರ ಟ್ರಂಪ್ ಅವರು. ಏಪ್ರಿಲ್ 6ರವರೆಗೆ ಅಟ್ಯಾಕ್ ಮುಂದೂಡಿದ ಅಮೆರಿಕ ಇರಾನ್ನ ಸ್ಥಾವರಗಳ ಮೇಲೆ, ಅಂದರೆ ವಿದ್ಯುತ್ ಸ್ಥಾವರಗಳ ಮೇಲೆ ತೈಲ ಘಟಕ ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ಇರಾನ್ ಮನವಿ ಮೇರೆಗೆ 10 ದಿನ ಸಮಯ ನೀಡಿದ್ದೇವೆ ಅಂತೇಳಿ ಟ್ರಂಪ್ ಅವರು ಹೇಳಿದ್ದಾರೆ. ಈ ಹಿಂದೆ 5 ದಿನ ದಾಳಿ ಮುಂದೂಡಿದ ಟ್ರಂಪ್ ಇದೀಗ 10 ದಿನ ಅಂತೇಳಿ ಹೇಳ್ತಾ ಇದ್ದಾರೆ. ಸಂಧಾನ ಮಾತುಕತೆ ಸಕಾರಾತ್ಮಕವಾಗಿ ನಡೀತಾ ಇದೆ. ಇರಾನ್ಗೆ 15 ಅಂಶಗಳ ಆಕ್ಷನ್ ಲಿಸ್ಟನ್ನು ರವಾನಿಸಿದ ಟ್ರಂಪ್. ರಣರಂಗದಲ್ಲಿ ಇರಾನ್ ಅಬ್ಬರಕ್ಕೆ ಅಮೆರಿಕ ತಂಡ ಆಯ್ತಾ? ಏನು ಈಗಾಗಲೇ ಅಮೆರಿಕ ಮತ್ತು ಇರಾನ್ ನಡುವೆ ಒಂದಿಷ್ಟು ಕೋಲಾಹಲ, ಯುದ್ಧ ಏನು ಶುರುವಾಗಿ 27-28 ದಿನಗಳಾಗ್ತಾ ಬಂತು. ಈ ಹಿಂದೆ ಅಂದರೆ ಇರಾನ್ ಅಮೆರಿಕಕ್ಕೆ ಮನವಿಯನ್ನು ಮಾಡಿಕೊಂಡಿದೆ ಅಂತೇಳಿ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇದರಿಂದ 5 ದಿನಗಳ ಕಾಲ ಮುಂದೂಡಿಕೆ ಮಾಡಿದಂತಹ ಒಂದೇನು ವಿದ್ಯುತ್ ಸ್ಥಾವರಗಳ ಮೇಲೆ 5 ದಿನಗಳ ಕಾಲ ನಾವು ಯಾವುದೇ ರೀತಿಯಾಗಿ ದಾಳಿಯನ್ನು ಮಾಡೋದಿಲ್ಲ ಅಂತೇಳಿ ಅಮೆರಿಕ ಟ್ರಂಪ್ ಅವರು ಹೇಳಿರ್ತಾರೆ. ಹೀಗಿರಬೇಕಾದ್ರೆ ಅಮೆರಿಕ ಟ್ರಂಪ್ ಅವರು ಇದನ್ನು 10 ದಿನಗಳ ಸಮಯಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅಂಥೇಳಿ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ತಿಳಿಸ್ತಾ ಇದ್ದಾರೆ. ಇರಾನ್ ಸಹಿತ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಕಡೆ ಮನವಿಯನ್ನು ಮಾಡಿಕೊಂಡಿತ್ತು. ವಿದ್ಯುತ್ ಸ್ಥಾವರಗಳ ಮೇಲೆ ಯಾವುದೇ ಕಾರಣಕ್ಕೂ ಏನು ದಾಳಿಗಳನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿತ್ತು. ಇದರ ಒಂದು ಹಿನ್ನೆಲೆಯಲ್ಲಿ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು 5 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ನಾವು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿಯನ್ನು ಮಾಡೋದಿಲ್ಲ, ಕ್ಷಿಪಣಿಗಳನ್ನು ಆರಿಸೋದಿಲ್ಲ ಅಂತೇಳಿ ಅಮೆರಿಕ ಹೇಳಿತ್ತು. ಇದೀಗ ಅದನ್ನು ಇನ್ನಷ್ಟು ವಿಸ್ತರಿಸಲಾಗಿದೆ, ಮುಂದೂಡಿಕೆ ಮಾಡಲಾಗಿದೆ. 5 ದಿನ ಅಂತ ಏನು ಹೇಳಿದ್ರು ಅದನ್ನು 10 ದಿನಗಳವರೆಗೆ, ಅಂದರೆ ಏಪ್ರಿಲ್ 6ರವರೆಗೆ ಅಟ್ಯಾಕನ್ನು ಮುಂದೂಡಿಕೆ ಮಾಡಿದೆ ಅಮೆರಿಕ. ವಿದ್ಯುತ್ ಸ್ಥಾವರ, ತೈಲ ಘಟಕಗಳನ್ನು ಏನು ಟಾರ್ಗೆಟ್ ಮಾಡಲಾಗಿತ್ತು ಈ ಹಿಂದೆ, ಇರಾನ್ ಮನವಿಯನ್ನು ಮಾಡಿಕೊಂಡಿತ್ತು. ಅದಕ್ಕೋಸ್ಕರ ಈಗ 10 ದಿನಗಳ ಕಾಲ ಸಮಯವನ್ನು ನೀಡಿದೆ ಅಮೆರಿಕ.
ಒಂದು ಕಡೆ ಇರಾನು ಈ ಹಿಂದೆ ಮನವಿಯನ್ನು ಕೂಡ ಮಾಡಿಕೊಂಡಿತ್ತು, ಆದರೆ ಅಟ್ಯಾಕ್ ಮಾಡಿ ಆದರೆ ವಿದ್ಯುತ್ ಸ್ಥಾವರಗಳ ಮೇಲೆ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಆ ಒಂದು ಕಾರಣದಿಂದಾಗಿ ಈಗಾಗಲೇ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ಏನು ಹೇಳ್ಕೊಳ್ತಾ ಇದ್ದಾರೆ ಅಂದರೆ, ಇರಾನ್ ಜೊತೆಗೆ ನಮ್ಮ ಮಾತುಕತೆ ಸಕಾರಾತ್ಮಕವಾಗಿ ನಡೀತಾ ಇದೆ, ಯಾವುದೇ ತೊಂದರೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಈ ಹಿಂದೆ ಏನು ಮನವಿಯನ್ನು ಮಾಡ್ಕೊಂಡಿದ್ರು ಅದರಂತೆ ನಾವು 5 ದಿನಗಳ ಕಾಲ ದಾಳಿಯನ್ನು ಮಾಡೋದಿಲ್ಲ ಅಂತ ಹೇಳಿದ್ವಿ, ಈಗ ಅದನ್ನು 10 ದಿನಗಳ ಕಾಲ ವಿಸ್ತರಿಸಲಾಗಿದೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಕೂಡ ಮಾಡಿದ್ದಾರೆ. ಮತ್ತು ಇದೆಲ್ಲದರ ನಡುವೆ ಕೂಡ ಇಸ್ರೇಲ್ ಇರಾನ್ ಮೇಲೆ ಸತತವಾಗಿ ಅಟ್ಯಾಕನ್ನು ಅಂದರೆ ಕ್ಷಿಪಣಿ ದಾಳಿಯನ್ನು ಮಾಡ್ತಾನೇ ಇದೆ. ಅದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಸಹಿತ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಆದರೆ ಇಸ್ರೇಲ್ ಮಾಡ್ತಾ ಇರುವಂತಹ ಏನು ಇಸ್ರೇಲ್ ಒಂದು ಟಾರ್ಗೆಟನ್ನು ಮಾಡ್ಕೊಂಡಿದೆ, ಈಗ ಹಾರ್ಮುಜ್ ಜಲಸಂಧಿ ಹೇಗೆ ಆ ಥರ ಒಂದು ಪ್ರಮುಖವಾದಂತಹ ಇರಾನ್ಗೆ ಎಲ್ಲಿಂದ ಆದಾಯ ಹೆಚ್ಚಾಗಿ ಬರುತ್ತೆ ಅಂತಹ ಪ್ರದೇಶಗಳನ್ನು ಹುಡುಕಿಕೊಂಡು ಒಡೆಯೋದಕ್ಕೆ ಇಸ್ರೇಲ್ ಸಿದ್ಧವಾಗಿದೆ, ಈಗಾಗಲೇ ಹೊಡಿತಾನೆ ಇದೆ ಅಂತ ಕೂಡ ಹೇಳ್ಬೋದು. ಪ್ರಮುಖ ನಗರಗಳನ್ನು ಗುರಿಯಾಗಿಸ್ಕೊಂಡು ಇಸ್ರೇಲ್ ಇಲ್ಲಿ ಇರಾನ್ ಮೇಲೆ ಸತತವಾಗಿ ದಾಳಿಯನ್ನು ನಡೆಸ್ತಾನೇ ಇದೆ. ಇದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಸಹಿತ ಇಸ್ರೇಲ್ನ ಮೇಲೆ ಅಟ್ಯಾಕನ್ನು ಮಾಡ್ತಾ ಇದೆ.